ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹೊಲಕ್ಕೆ ಬಂದೇವಿ. ಇಲ್ಲಿ ನೋಡ್ರಿ, ಇದು ನಮ್ಮ ಹೊಲ. ಇದು ಟೋಟಲ್ ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ಒಂದು 3.5-4 ಎಕರೆವರೆಗೆ ಐತಿ. ಇಲ್ಲಿವರೆಗೆ ಐತಿ. ಇಲ್ಲಿ ನೋಡ್ರಿ, ನೋಡ್ಕೊಂಬಿಡ್ರಿ. ಇಲ್ಲಿ ಹಳ್ಳ ಐತಿ. ಹಿಂಗೆ ಹೋಗಿ ಹೋಗಿ ಅಲ್ಲಿ ದೊಡ್ಡ ಹಳ್ಳಕ್ಕೆ ಕೂಡ್ತೈತಿ. ಈಗ ಇದ್ರೊಳಗೆ ನಾವು ಸೋಯಾಬೀನ್ ಬೆಳೆದೇವಿ. 3.5-4 ಎಕರೆ ಒಳಗೆ ಸೋಯಾಬೀನ್ ಬೆಳೆದವೆ. ನೋಡ್ರಿ ಇಲ್ಲಿ ಹೆಂಗೈತಿ. ಈ ಥರ ಮಸ್ತ್ ಐತಿ ಸೋಯಾಬೀನ. ಒಂದು ಸಾರಿ ಎಣ್ಣೆ ಹೊಡೆದೈತಿ. ಈಗ ಇನ್ನೊಂದು ಸಾರಿ ಎಣ್ಣೆ ಹೊಡೆದು ಎಡೆ ಕುಂಟಿಗೆ ಹೊಡೆಸ್ಬಿಟ್ರೆ ಇನ್ನೂ ಕಳೆ ಎಲ್ಲ ಹೋಗತ್ತೆ. ಇಲ್ಲೆಲ್ಲ ಸ್ವಲ್ಪ ಕಳೆ ಜಾಸ್ತಿ ಐತಿ. ಇಲ್ಲಿ ಎಲ್ಲ ಕಳೆ ಐತಿ, ಸ್ವಲ್ಪ ಇಲ್ಲೂ ಐತಿ ಕಳೆ. ಈ ಸಾಲಿನಾಗ ಅಷ್ಟೊಂದು ಏನು ಕಳೆ ಇಲ್ಲ. ಇಲ್ಲಿ ಸ್ವಲ್ಪ ದಂಡ್ಯಾಗ ಐತಿ ಕಳೆ ಐತಿ ಸ್ವಲ್ಪ. ಸಾಲಿನಾಗ ಏನಿಲ್ಲ. ಹಿಂಗೆ ನೋಡ್ಕೊಂತ ಬಂದ್ರೆ ಇನ್ನೊಂದು ಥರ ಎಡಿಕೊಂಟಿ ಹೊಡಿಸ್ಬಿಟ್ರೆ ಮಸ್ತ್ ಬೆಳೆ ಭಾರಿ ಬರ್ತೈತಿ. ಇಲ್ಲಿ ನೋಡ್ರಿ, ಈ ಥರ ಸ್ವಲ್ಪ ಕಳೆ ಐತಿ ಅಷ್ಟೇ. ಇದು ಮಳೆ ಗಿಳಿ ಆದ್ರೆ ಭಾಳ ಕೆಟ್ಟಕತ್ತೆ ಕಳೆ. ಒಂಥರ ಎಡಿಕೊಂಟು ಹೊಡಿಸ್ಬಿಟ್ರೆ ಎಲ್ಲ ಕ್ಲಿಯರ್ ಆಕತಿ. ಈ ಥರ ಸ್ವಲ್ಪ ಅಲ್ಲೇ ಹುಲ್ಲು ಬೆಳ್ಕೊಂತಕತಿ. ಮಳೆ ಬಂದರೆ ಇಲ್ಲೆಲ್ಲ ಫುಲ್ ನೀರು ನಿಲ್ತತಿ. ಪೂರ ಆ ಬೇವಿನ ಗಿಡ ತನ ನೀರು ಇಲ್ಲಿ ತನಕ ಬರ್ತೈತಿ. ಯಾಕಂದರೆ ಸ್ವಲ್ಪ ಇದು ಏರ್ ಫುಲ್ ಇಳುವ ಐತಿ. ಆ ಪಾಯಿಂಟಿಂದ ಫುಲ್ಲು ನೀರು ಹರಿದು ಬಂದು ಇಲ್ಲೇ ಬೆಳ್ತೈತಿ. ಇಲ್ಲಿ ಪೂರ ಇಲ್ಲಿಂದ ಹಿಡ್ದು ಅಲ್ಲಿ ತನಕ ಸ್ಟೋರ್ ಆಗತ್ತೆ ನೀರು. ಆ ಬೇವಿನ ಗಿಡದಲ್ಲಿ ಅಲ್ಲಿ ತನಕ ಸ್ಟೋರ್ ಆಗುತ್ತೆ ಫುಲ್. ಒಂದು ಜೋರು ಒಂದು 2-3 ತಾಸು ಮಳೆ ಆದ್ರೆ ಒಂದು 3 ದಿನ 4 ದಿನ 5 ದಿನ ನಿಲ್ಲುವಷ್ಟು ನೀರು ನಿಲ್ತತಿ ಇಲ್ಲೆಲ್ಲ. ಒಂದು 3 ತಾಸು ಮಳೆ ಆದ್ರೆ ಒಂದು 4-5 ದಿನ ನೀರು ನಿಲ್ಲುವಷ್ಟು ನಿಲ್ತತಿ ಇಲ್ಲಿ ತನಕ ಬರ್ತದೆ ನೀರು. ಮಳೆ ಆಗಿಲ್ಲ. ಈಗ ಒಂದು 10 ದಿನ ಆಯ್ತು ಮಳೆ ಆಗಿಲ್ಲ. ಮಳೆ ಆಗ್ಬೇಕು. ಮಳೆ ಆದರೆ ಇನ್ನೂ ಮಸ್ತ್ ಆಕತಿ. ಇದಕ್ಕೆ ಇನ್ನೊಂದು ಮೈ ಎಣ್ಣೆ ಹೊಡೆಬಿಟ್ರೆ ಮುಗಿದು ಹೋಯ್ತು. ಫಸ್ಟ್ ಕ್ಲಾಸ್ ಬೆಳೆ ಆಕತಿ. ಎಡಿಕುಂಟಿ ಆಟ ಹೊಡೆಸ್ಬೇಕಿದ್ವು. ನೋಡ್ರಿ ಇಲ್ಲಿ ಹೆಂಗೈತಿ. ಕಸ ಆಗೈತೆ ಸ್ವಲ್ಪ. ಮೊದಲಿಲ್ಲಿ ಇದೇನು ಸಾಲು ಕಾಣ್ತತಿ. ಇದ್ರೊಳಗೆ ಮೊದಲು ಇಲ್ಲೆಲ್ಲ ನೀರ್ಲಣ್ಣಿನ ಗಿಡ ಇದ್ವು. ಇದು ಅವ್ರದ್ದು ಬಾಜುಕಿನ ಹೊಲ. ಅಲ್ಲಿ ನೀರಿನಲ್ಲಿನ ಗಿಡ ಇತ್ತಲ್ಲಿ. ಅಲ್ಲಿ ಆ ಪಾಯಿಂಟ್ನಾಗ ಬೇವಿನ ಗಿಡದ ಬಾಜುಕ ನೀರ್ಲಣ್ಣಿ. ನಾವು ಎಲ್ಲ ಸಣ್ಣವರಿದ್ದಾಗ ಆ ಕಡೆಯಿಂದ ಹಿಂಗೆ ಒಡ್ಡ ಹಿಡ್ಕೊಂಡು ಬಂದು ಅಲ್ಲಿ ನೀರ್ಲಣ್ಣಿನ ಗಿಡದಂತ ನೀರನ್ನು ಬಿದ್ದಿರ್ತಿದ್ವು. ನೀರ್ಲಣ್ಣು ತಿಂದು ಹಿಂಗೆ ಹೋಗಿ ಅಲ್ಲೊಂದು ಬಾವಿ ಐತಿ. ಮೊದಲು ಅವಾಗ 2000ನಾಗ ಅಲ್ಲೊಂದು ಬಾವಿ ಇತ್ತು. ಇಲ್ಲಿ ನೋಡಿ ತೋರಿಸ್ತೇನೆ ಅದನ್ನು ಬಾವಿ. ಇದೆ ನೋಡ್ರಿ, ಇದೇ ಲೈನ್ದಾಗ ಹಿಂಗೆ ಬಂದು ಇಲ್ಲೇ ಅಲ್ಲಿ ಕಾಣ್ತದಲ್ಲ, ಅದು ಬಾವಿ. ಈಗೆಲ್ಲ ಬಾವಿ ಒಂಥರ ಮುಚ್ಚಿದಂಗೆ ಆಗೈತೆ ಅದು ನಾವು ಸಣ್ಣವರಿದ್ದಾಗೆಲ್ಲ ನಾವು ಎಲ್ಲ ನಮ್ಮ ಮನೆಯವ್ರೆಲ್ಲ ನಮ್ಮ ಮನೆ ಫ್ರೆಂಡ್ಸು ಅವರೆಲ್ಲ ಬಂದು ನನಗೇನು ಈಸಾಡಕ್ಕೆ ಬರ್ತಿರ್ಕಿಲ್ಲ. ಅಲ್ಲಿ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ. ನಮ್ಮನ್ನ ಹೆಂಗೆ ಕರ್ಕೊಂಡು ಹೋಗಿ ಡಬ್ಬಿ ಕಟ್ಟಿ ಬಿಡ್ತಿದ್ರು. ಬಟ್ ಎಲ್ಲ ನಮ್ಮ ಮನೆಯವ್ರದ್ದೆಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ಫುಲ್ಲು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಿದ್ರು. ಅದು ಬಾವಿ ಮ್ಯಾಲಿಂದ ಹಿಂಗೆ ಹೋಗಿ ಜಿಗಿತಿದ್ರು, ಜಂಪ್ ಮಾಡ್ತಿದ್ರು. ಫುಲ್ ದೊಡ್ಡದಿತ್ತು ಅದು. ಈಗೆಲ್ಲ ಮಣ್ಣು ಹೋಗೋದು ಮುಚ್ಚಿಬಿಟ್ಟಾರ ಅದನ್ನು. ಈಗೆಲ್ಲ ಹೋಗೈತೆ ಅದು ಬಾವಿ. ಈಗೆಲ್ಲ ಕೆಟ್ಟತಿ. ಇದು ಭಾರಿ ಜಾಗ ಮಸ್ತ್ ಇತ್ತು. ನೀರ್ಲಣ್ಣಿನ ಗಿಡನೂ ಇವ್ರ ಬಾಜು ಹೊಲ್ದವ್ರು ಕಡ್ದು ಬಿಟ್ರೆ ಅದನ್ನು. ನೀರ್ಲಣ್ಣಿನ ಗಿಡ ಮಸ್ತ್ ಇತ್ತು. ಅದು ಹುಂಚಿ ಗಿಡ ನಮ್ದು. ಅದು ಹುಂಚಿ ಗಿಡ ಮಸ್ತ್ ಅವಾಗಿಂದ ನಾವು ಊಟಕ್ಕಿಂತ ಮೊದಲ ಐತೆ ಅದು ಹುಂಚಿ ಗಿಡ. ಮಸ್ತ್ ಐತೆ ಅದೊಂದು ಹುಂಚಿ ಗಿಡ. ಅದು ನೀರ್ಲಣ್ಣಿನ ಗಿಡ ಇಲ್ಲೇ ಇತ್ತು. ಅದು ಪಾಯಿಂಟ್ದಾಗ ನೀರ್ಲಣ್ಣಿನ ಗಿಡ ಇತ್ತು. ಪಾಯಿಂಟ್ದಾಗ ನೀರ್ಲಣ್ಣಿನ ಗಿಡ ಇತ್ತದು. ಇಲ್ಲೆಲ್ಲ ಬಂದು ನೀರನ್ನು ತಿಂದು ಇಲ್ಲೇ ಒಂದು ಪಾಯಿಂಟ್ ಇತ್ತು. ನೀರು ಆ ಬಾವಿ ನೀರು ಬಂದು ಇಲ್ಲಿ ಬೀಳುವಂಗೆ ಒಂದು ಹಂಡೆ ಇದು ತೊಟ್ಟಿ ಥರ ಮಾಡಿದ್ರಿಲ್ಲ. ಇಲ್ಲಿ ಬಂದು ಒಂದು ದೊಡ್ಡ ಕಾನೆದಾಗ ಬಂದು ಬೀಳ್ತೈತೆ ನೀರು. ಅದು ಆ ಬಾವಿ ನೀರು ಇಲ್ಲಿ ಬಂದು ಬೀಳ್ತಿತ್ತು.
ಇಲ್ಲೇ ಬಂದು ಈ ದನಗಳು ಇಲ್ಲಿ ಬಂದು ದನಗಳು ಎಲ್ಲ ಇಲ್ಲೇ ಬಂದು ನೀರು ಕುಡಿತಿದ್ವು. ಇಲ್ಲಿ ನೀರ್ಲ ಹಣ್ಣಿನ ಗಿಡ ಇತ್ತು, ಮಸ್ತ್ ಇತ್ತು ಅದು ನೀರ್ಲ ಹಣ್ಣು ಗಿಡ. ನಾವೆಲ್ಲ ಸಣ್ಣವರಿದ್ದಾಗ ಇಲ್ಲಿ ಬಾವಿಗೆ ಈಜಾಡಕ್ಕೆ ಹಿಂಗೆಲ್ಲ ಅಡ್ಡಾಡ್ಕೊ ಹೋಗಕ್ಕೆ ಬಂದ್ರೆ ನೀರ್ಲನ್ ತಿಂದು ಆರಾಮ ಎಂಜಾಯ್ ಮಾಡಿ ಹೋಗ್ತಿದ್ವಿ. ನಾವೆಲ್ಲ ಸಣ್ಣವರಿದ್ದಾಗ ಹಿಂಗೆ ಮನೆಯವರು ಹೊಲಕ್ಕದು ಬರ್ತಿದ್ರು, ಅವ್ರ ಜೊತೆ ಬಂದು ಊಟ ಕಟ್ಕೊಂಡು ಇದೇ ಗಿಡದ ತೆಳಗೆ ಊಟ ಮಾಡ್ತಿದ್ವಿ. ಇದು ಒಂಥರ ಮೆಮ್ರೀಸ್ ಅದು. ಸಣ್ಣವರಿದ್ದಾಗ ಅದು ನೆನ್ಪು ಉಳಿದ್ಬಿಟ್ಟೈತಿ. ಆ ಗಿಡ ಭಾಳ ಮಂದಿ ಗಿಡ ಕಡಿಸ್ರಿ ಅದನ್ನು ಕಡಿಸ್ರಿ ಅಂತಂತಾರೆ, ಬಟ್ ನಮಗೊಂಥರ ಮೆಮ್ರೀಸ್ ಐತಿ. ಅದೇನು ಕಡ್ಸಂಗಿಲ್ಲ ಅಂತ ಹೇಳಿದ್ದೇವೆ ನಾವು ಆವಾಗ. ಮಸ್ತ್ ಗಿಡ ಇದೆ ಅದು. ಅವಾಗಿಂದ ನಾವು ಸಣ್ಣವರಿದ್ದಾಗಿಂದ ಅದು ಗಿಡ ಹಂಗೆ ಐತೆ. ಸೊ ನಮ್ಗೊಂಥರ ಮೆಮ್ರೀಸ್ ಅದು ಸಣ್ಣವರಿದ್ದಾಗಿಂದ. ಚಲೋ ಐತಿ ಗಿಡ. ಇಲ್ಲಿ ನೋಡ್ರಿ ಉದ್ದಲ್ಲ ಸೋಯಾಬೀನ್ ಇದು. ಇಲ್ಲೊಂದು ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲೇ ಹೂ ಇದು ಎಲೆ ಕಡ್ದಂಗೆ ಆಗೈತೆ. ಇಲ್ಲಿ ಎಲ್ಲ ಕಡೆ ಇಲ್ಲ, ಸ್ವಲ್ಪ ಎಲ್ಲಾರ ಒಂದೊಂದು ಕಡೆ ಇದು ಕಡ್ದಂಗೆ ಆಗೈತಿ. ಇನ್ನೊಂದು ಮೈ ಅದು ಎಣ್ಣೆ ಹೊಡೆದು ಬಿಟ್ರೆ ಎಲ್ಲ ಕ್ಲಿಯರ್ ಆಕೈತಿ, ಮುಗಿದೋಯ್ತು. ಇಲ್ಲಿ ನೋಡ್ರಿ, ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ನೀರು ನಿಲ್ತದಂತ ಏನಿಲ್ಲ. ಇಲ್ಲೂ ಹಂಗೆ ಇಲ್ಲಿ ಮ್ಯಾಲಿಂದೆಲ್ಲ ನೀರು ಬಂದು ಇಲ್ಲಿ ಸ್ಟೋರ್ ಆಗತ್ತೆ. ಇಲ್ಲೇನು ಪಾಯಿಂಟ್ ಕಾಣಕತ್ತಲ್ಲ, ಇಲ್ಲಿ ಕರೆಕ್ಟಾಗಿ ಇಲ್ಲಿ ನೀರು ನಿಲ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಮಣ್ಣಿ ನಾವು ಇದನ್ನು ಬಿತ್ತದ್ನಾಗ ಇಲ್ಲೆಲ್ಲ ನೀರಿತ್ತು. ಸೊ ಅದನ್ನು ಈ ಪಾಯಿಂಟ್ ಏನು ಬಿತ್ತಕ್ಕಾಗಲಿಲ್ಲ, ಇದನ್ನು ಕರೆಕ್ಟ್ ಟ್ಯಾಕ್ಟರ್ ಹಿಂಗೆ ಬಂದು ಕರೆಕ್ಟ್ ಅಲ್ಲಷ್ಟು ಬಿತ್ತಿ ಹಂಗೆ ಬಿಟ್ಟು ಹೋಗಿದ್ವಿ ಅದನ್ನು. ಆಮೇಲೆ ಬಂದ ಸ್ವಲ್ಪ ಕೊತ್ತಂಬರಿ ಅವು ಇವು ಹಾಕಿ ಹೋಗಿದ್ವಿ ಇಲ್ಲಿ, ಬಟ್ ಅವು ಏನು ಹುಟ್ಟೇ ಇಲ್ಲ ಇಲ್ಲಿ. ಕೊತ್ತಂಬರಿ ಏನು ಹುಟ್ಟೇ ಇಲ್ಲ ಇಲ್ಲಿ. ಆಮೇಲೆ ಅಲ್ಲಿ ನಾವು ಕೈಲೇ ಉರಿದ್ವಿ ಕಾಲ. ಇವು ಒಂದು ಸ್ವಲ್ಪ ಹುಟ್ಟಿದಾವೆ, ಇವೆಲ್ಲ ಹುಟ್ಟಿದಾವೆ. ಇಲ್ಲಿ ನೋಡ್ರಿ, ಮತ್ತೇನು ಕೊತ್ತಂಬರಿ ಅವು ಹಾಕಿದ್ದೀವಿ ಸ್ವಲ್ಪ, ಏನು ಹುಟ್ಟೇ ಇಲ್ಲ ಅವೆಲ್ಲ ಕಸ ಬೆಳೆದ್ಬಿಟ್ಟೈತಿ. ಹಿಡ್ಕೊಂಡು ಹೊಡ್ರೆ ಎಲ್ಲ ಸ್ವಚ್ಛ ಆಗಿ ಹೋಗತ್ತೆ. ಒಂದು ರೌಂಡ್ ಹಿಡ್ಕೊಂಡು ಹೊಡೆದ್ಬಿಟ್ರೆ ಇಲ್ಲೂ ಏನು ಹುಟ್ಟೇನೇ ಇಲ್ಲ. ಎಲ್ಲ ನೀರು ಭಾಳ ಇತ್ತು ಇಲ್ಲಿ. ಇಲ್ಲೆಲ್ಲ ಏನೇನು ಹುಟ್ಟೈತಿ, ಬಟ್ ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಗೊತ್ತಾಕತ್ತವು. ಇಲ್ಲಿ ಹೋಗೋದೈತಿ ಹಾಗೆ ಕೈಲೇ ಒಗೆದು ಬಿಟ್ಟಿದ್ದೀವಿ. ಇಲ್ಲ ಇನ್ನೂ ಹುಟ್ಟಿದ ಮೇಲೆ ಗೊತ್ತಾಕತ್ತಿದೆ. ಇಲ್ಲೇ ಐತೆ ನೋಡ್ರಿ, ಇಲ್ಲೇ ಐತೆ ನೋಡಿ ಕಾಳು. ಹಿಂಗೆಲ್ಲ ಇದೆಲ್ಲ ಹುಟ್ಟೈತಿ.